ಕವಿ, ಕಥೆಗಾರ್ತಿ, ವಿಮರ್ಶಕಿ ಡಾಕ್ಟರ್ ಗೀತಾ ವಸಂತ ಅವರು ಉತ್ತರ ಕನ್ನಡದ ಶಿರಸಿಯವರು. ಪ್ರಸ್ತುತ ತುಮಕೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚೌಕಟ್ಟಿನಾಚೆಯವರು ಇವರ ಕಥಾ ಸಂಕಲನ. ಹೊಸಿಲಾಚೆ ಹೊಸ ಬದುಕು, ಪರಿಮಳದ ಬೀಜ ಇವರ ಕವನ ಸಂಕಲನಗಳು. ಬೆಳಕಿನ ಬೀಜ, ಬೇಂದ್ರೆ ಕಾವ್ಯ ಅವಧೂತ ಪ್ರಜ್ಞೆ, ಹೊಸ ದಿಗಂತದ ಹೊಸದಾರಿ ಇವರ ಪ್ರಮುಖ ವಿಮರ್ಶಾಕೃತಿಗಳು. ಸ್ವಾತಂತ್ರ್ಯೋತ್ತರ ಕಥನ ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚಿಂತನೆಗಳು ಇವರ ಸಂಶೋಧನಾ ಪ್ರಬಂಧ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಾಟೀಲ ಪುಟ್ಟಪ್ಪ ಕಥಾ ಪ್ರಶಸ್ತಿ, ದೇವಾಂಗನ ಶಾಸ್ತ್ರಿ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ನೀಡುವ ರತ್ನಮ್ಮ ಹೆಗಡೆ ಪ್ರಶಸ್ತಿಗಳು ಸೇರಿ ಅನೇಕ ಪುರಸ್ಕಾರಗಳು ದೊರೆತಿವೆ. ನಮಸ್ತೆ. ನಾನು ಓದುತ್ತಿರುವ ಕವಿತೆ ರೊಟ್ಟಿ ಬೇಯುತ್ತಿದೆ. ರಚನೆ ಡಾಕ್ಟರ್ ಗೀತಾ ವಸಂತ. ರೊಟ್ಟಿ ಬಡಿಯುವ ಹೆಂಗಸಿಗೆ ಮಾತೆಂದರೆ ಅಲರ್ಜಿ. ಒಣಗಿದ ತುಟಿ ಎಂಚಲಿ ಮಾತಿರಲಿ, ಹನಿ ನಗೆಯೂ ಹನಿಯದು. ಒಣಗಿದ ತುಟಿ ಎಂಚಲಿ ಮಾತಿರಲಿ, ಹನಿ ನಗೆಯೂ ಹನಿಯದು. ಹಿಟ್ಟನಾದಿ ಬೆರಳ ಮಿಡಿದರೆ ಮಾಸಿದ ಬಳೆಯ ಕಣಕಣದಲ್ಲಿ ಮಾತ್ರ ಅವಳ ಇರವು. ತಟಪಟ ತಾಳ ಲಯದಲ್ಲಿ ಯಾವುದೋ ಮೈಮರವು. ಎಷ್ಟು ಚಂದ ರೊಟ್ಟಿ ಮಾಡ್ತಿ. ಅವಳ ರೊಟ್ಟಿಯ ಹದವ ಬಾಯಿಗಿಟ್ಟರೆ ಅದರ ಮಿದುವ ಎಷ್ಟು ಹೊಗಳಿದರೂ ಉಬ್ಬಿದ ತಗ್ಗದ ಮನಸ್ಸು. ಹಾಲಿಲ್ಲದೆ ಜೋಲಿಯಲ್ಲಿ ಮಲಗಿದ ಮಗು, ಆಲ್ಕೋಹಾಲಿನ ಕೊನೆಯ ಹನಿ ಹೀರಿ ಮಲಗಿದ ಅದರಪ್ಪ. ಹಿಂಡಿ ಹಿಪ್ಪೆ ಮಾಡಿದ ಕನಸುಗಳ ಹೆಣ ತೇಲುತ್ತದೆ ಅವಳ ಕಣ್ಣೊಳಗೆ. ಹಿಂಡಿ ಹಿಪ್ಪೆ ಮಾಡಿದ ಕನಸುಗಳ ಹೆಣ ತೇಲುತ್ತದೆ ಅವಳ ಕಣ್ಣೊಳಗೆ. ಅವಳ ಮೌನ ಸರೋವರದೊಳಗೆ ಹೂತ ಮಾತಿನ ಬಿಸಿಗೆ ನಿಂತಲ್ಲೇ ಬೆವರುತ್ತೇನೆ. ಅವಳ ಮನದ ಕಾವಲ್ಲಿ ನನ್ನ ರೊಟ್ಟಿ ಬೇಯುತ್ತಿದೆ. ಅವಳ ಮನದ ಕಾವಲ್ಲಿ ನನ್ನ ರೊಟ್ಟಿ ಬೇಯುತ್ತಿದೆ. ಧನ್ಯವಾದಗಳು. ಡಾಕ್ಟರ್ ಚಿದಾನಂದ ಕಮ್ಮಾರ್ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆನಕನಹಳ್ಳಿಯವರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದಿಂದ MA ಇಂಗ್ಲಿಷ್ ಪದವಿ ಪಡೆದಿದ್ದಾರೆ. ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ವಾತಂತ್ರ್ಯೋತ್ತರ ಪತ್ರಿಕೋದ್ಯಮ ವಿಷಯದಲ್ಲಿ PhD ಪದವಿ ಪಡೆದಿದ್ದಾರೆ. ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಹಾಗೂ ಪ್ರಜಾವಾಣಿಯಲ್ಲಿ ದಶಕದ ಕಾಲ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಲವ ಋಣಭಾರ ಹೊತ್ತು ಕವನ ಸಂಕಲನ ಹೊರಬಂದಿದೆ. ಜೊತೆಗೆ ಸುನಂದಾ ಕಡಮೆ ಅವರ ಸಹಸಂಪಾದಕತ್ವದಲ್ಲಿ ಧಾರವಾಡ ಜಿಲ್ಲೆಯ ಕವಿಗಳ ಪ್ರಾತಿನಿಧಿಕ ಕಾವ್ಯ ಸಂಕಲನ ತಟ್ಟ್ಯಾವು ಕಾವ್ಯ ಕಿರಣ ಎಂಬ ಕೃತಿಯನ್ನು ಸಂಪಾದಿಸಿದ್ದಾರೆ. ಪ್ರಸ್ತುತ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರದಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಇವರು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡದ ಪ್ರಮುಖ ಕವಯಿತ್ರಿ, ಕಥೆಗಾರ್ತಿ, ವೈಚಾರಿಕ ಚಿಂತನೆಯ ಲೇಖಕಿ, ಕನ್ನಡ ಸಾಹಿತ್ಯದ ಪ್ರಾಧ್ಯಾಪಕಿಯಾಗಿರ್ತಕ್ಕಂತಹ ಡಾಕ್ಟರ್ ಗೀತಾ ವಸಂತ ಅವರ ರೊಟ್ಟಿ ಬೇಯುತ್ತಿದೆ ಕವಿತೆಯ ರಸಗ್ರಹಣವನ್ನು ತಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೇನೆ. ರೊಟ್ಟಿ ಬೇಯುತ್ತಿದೆ ಕವಿತೆ ಒಂದು ಕುಟುಂಬದಲ್ಲಿ ರೊಟ್ಟಿಯನ್ನು ಬೇಯಿಸ್ತಕ್ಕಂತಹ, ಅದನ್ನು ತಯಾರು ಮಾಡತಕ್ಕಂತಹ ಮಹಿಳೆ ಏನಿದ್ದಾಳೆ, ಸ್ತ್ರೀ ಏನಿದ್ದಾಳೆ, ಅವಳು ಇಡೀ ಒಂದು ಕುಟುಂಬವನ್ನು ಪೊರೆಯುವ ಶಕ್ತಿಯಾಗಿ ಇಲ್ಲಿ ಬಿಂಬಿಸಲ್ಪಟ್ಟಿದ್ದಾಳೆ. ಸೊ ಹಾಗೆ ರೊಟ್ಟಿಯನ್ನು ಬೇಯಿಸೋದರ ಜೊತೆಗೆ ಒಂದು ಕುಟುಂಬವನ್ನು, ಒಂದು ಸಂಸಾರವನ್ನು ಪೊರೆಯುವಂತಹ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಸ್ತ್ರೀಯ ಪ್ರಾಮುಖ್ಯತೆಯ ಜೊತೆಗೆ ಅವಳ ಅಂತರಂಗವನ್ನು ಒಳಬಕ್ಕು ನೋಡ್ತಕ್ಕಂತಹ ಒಂದು ಕೆಲಸವನ್ನು ಕೂಡ ಈ ಕವಿತೆಯಲ್ಲಿ ಕವಯಿತ್ರಿ ಮಾಡಿದ್ದಾರೆ. ಇಲ್ಲಿ ರೊಟ್ಟಿ ಮನೆಯ ಅಂಗಳವನ್ನು ಮತ್ತು ನಮ್ಮ ಪಡಸಾಲೆಯನ್ನು ಅಡುಗೆ ಮನೆಯ ಜೊತೆಗೆ ಒಂದು ಜೋಡಿಸುವ ಕ್ರಮವಾಗಿ ಕಂಡುಬರ್ತದೆ. ಸೊ ಹಾಗೆ ಅಂದರೆ ಒಂದು ಅಡುಗೆ ಮನೆ ಇಡೀ ಒಂದು ಮನೆಯ ಒಳಗಿನ ಮತ್ತು ಹೊರಗಿನ ಜಗತ್ತನ್ನು ಬೆಸೆಯತಕ್ಕಂತಹ ರೀತಿಯಲ್ಲೂ ಕೂಡ ನಾವು ಅದನ್ನು ಪರಿಭಾವಿಸಬಹುದು. ಆ ಹಿನ್ನೆಲೆಯಲ್ಲಿ ರೊಟ್ಟಿಯಲ್ಲಿ ಕೇವಲ ರೊಟ್ಟಿಯಾಗಿರದೆ ಒಂದು ಕುಟುಂಬವನ್ನು, ಒಂದು ಇಡೀ ಬದುಕನ್ನು ಪೊರೆಯುವಂತಹ ಪದಾರ್ಥವಾಗಿ ನಮಗೆ ಈ ಕವಿತೆಯಲ್ಲಿ ಬಿಂಬಿತವಾಗಿದೆ ಅಂತ ಹೇಳಬಹುದು.
ಆರಂಭದಲ್ಲಿ ಕವಿಯತ್ರಿ ಹೇಳ್ತಾರೆ, ಕವಿತೆಯನ್ನು ಆರಂಭಿಸುವ ಹಂತದಲ್ಲಿ, ರೊಟ್ಟಿ ಬಡಿಯುವ ಹೆಂಗಸಿಗೆ ಮಾತೆಂದರೆ ಅಲರ್ಜಿ, ಒಣಗಿದ ತುಟಿಯಂಚಲಿ ಮಾತಿರಲಿ ಹನಿ ನಗೆಯೂ ಹನಿಯದು ಅಂತ ಕವಿತೆ ಆರಂಭಗೊಳ್ಳುತ್ತದೆ. ನಾವು ಮಾತು ಬೆಳ್ಳಿ, ಮೌನ, ಬಂಗಾರ ಅಂತಕ್ಕಂಥ ಮಾತುಗಳನ್ನೆಲ್ಲ ಕೇಳಿದ್ದೇವೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಇಲ್ಲಿ ಈ ರೊಟ್ಟಿ ಬಡಿತಕ್ಕಂತಹ ಮಹಿಳೆಗೆ, ಒಂದು ಕುಟುಂಬದಲ್ಲಿ ಆಹಾರವನ್ನು ತಯಾರು ಮಾಡ್ತಕ್ಕಂತಹ ಮಹಿಳೆ ಸ್ತ್ರೀ ಏನಿದ್ದಾಳೆ, ಈ ಹೆಣ್ಣುಮಗಳಿಗೆ ಮಾತೆಂಬುದು ಅಲರ್ಜಿಯಾಗಿ ಪರಿಣಮಿಸ್ತಾ ಇದೆ. ಯಾಕೆ ಈ ಅಲರ್ಜಿ ಉಂಟಾಗಿದೆ, ಮಾತು ಯಾಕೆ ಅವಳಿಗೆ ಅಪಾಯಮಾನವಾಗಿ ಆಗಿಲ್ಲ, ಯಾಕೆ ಮಾತು ಅವಳಿಗೆ ಹಿತ ಅಲ್ಲ ಅನ್ನೋದಕ್ಕೆ ಮುಂದಿನ ಸಾಲುಗಳಲ್ಲಿ ಕವಿತೆಯಲ್ಲಿ ಕವಿಯತ್ರಿ ಹೇಳ್ತಾರೆ, ಒಣಗಿದ ತುಟಿಯಂಚಲಿ ಮಾತಿರಲಿ ನಗೆ ಹನಿಯೂ ಹನಿಯದು ಅಂತ. ಅವಳ ಒಣಗಿದ ತುಟಿಗಳನ್ನು ಚಿತ್ರಿಸುವ ಜೊತೆಗೆ ಅವಳ ಅಂತರಂಗದ ಚೆಲುವು ಎಲ್ಲೋ ಒಂದು ಕಡೆಗೆ ಅವಳ ಚೈತನ್ಯ ಉಡುಗಿ ಹೋಗಿದೆ ಅಂತಕ್ಕಂತಹ ಚಿತ್ರಣವನ್ನು ಕೂಡ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಹಿಟ್ಟ ನಾದಿ ಬೆರಳ ಮಿಡಿದರೆ ಮಾಸಿದ ಬಳೆಯ ಕಣಕಣದಲ್ಲಿ ಮಾತ್ರ ಅವಳ ಇರುವು. ಅಂದರೆ ರೊಟ್ಟಿಯನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಸಂಸ್ಕರಿಸುವುದಿದೆಯಲ್ಲ, ಹಿಟ್ಟನ್ನು ನಾದುವುದು, ಅದನ್ನು ಹದಗೊಳಿಸುವುದು, ಅದನ್ನು ಬೇಯಿಸುವ ಮುಂಚೆ ಮಾಡ್ತಕ್ಕಂತಹ ಅದರ ಹದಗಾರಿಕೆ ಇದೆಯಲ್ಲ, ಸೊ ಅದರ ಜೊತೆಗೆ ಅದನ್ನು ನಾದುವಂಥ ಸಂದರ್ಭದಲ್ಲಿ ಅವಳ ಕೈ ಬೆರಳುಗಳು ಮಿಡಿತಾವಂತೆ. ಹಾಗೆ ಮಿಡಿತಕ್ಕಂಥ ಸಂದರ್ಭದಲ್ಲಿ ಅವಳ ಮಾಸಿದ ಬಳೆಗಳು ಕಣಕಣ ಅಂತ ಸದ್ದು ಮಾಡ್ತವೆ ಅಂತ ಹೇಳ್ತಾರೆ. ಇಲ್ಲಿ ಮಾಸಿದ ಬಳೆಗಳು ಅಂತಕ್ಕಂತಹ ಪದಗಳನ್ನು ವಿಶೇಷವಾಗಿ ಕವಿಯತ್ರಿ ಒತ್ತು ನೀಡಿ ಬಳಸಿದ್ದಾರೆ ಅಂತ ನಾವು ಗಮನಿಸಬಹುದು. ಯಾಕೆಂತ ಹೇಳಿದರೆ, ಈ ಮಾಸಿದ ಬಳೆಗಳು ಕೂಡ ಅವಳ ಬದುಕಿನ ಉಲ್ಲಾಸವಿಲ್ಲದ ಅವಳ ಬದುಕನ್ನು, ಚೆಲುವಿಲ್ಲದ ಅವಳ ಬದುಕನ್ನು ಪ್ರತಿಬಿಂಬಿಸ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ತಟಪಟ ತಾಳಲಯದಲ್ಲಿ ಯಾವುದೋ ಮೈಮರವು, ಅಂದರೆ ರೊಟ್ಟಿಯನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವಳ ರೊಟ್ಟಿ ಬಡಿಯುವ ಕ್ರಿಯೆ ಇದೆಯಲ್ಲ, ಅಲ್ಲಿ ಅವಳು ರೊಟ್ಟಿಯನ್ನು ತಟ್ತಾಳೆ, ಅದರ ಸದ್ದಾಗ್ತದೆ. ಆ ತಟಪಟ ಅಂತ ಮಾಡ್ತಕ್ಕಂಥ ಅವಳ ಸದ್ದಿನ ಜೊತೆಗೆ ಅವಳು ತನ್ನದೇ ಆಗಿರ್ತಕ್ಕಂಥ ಒಂದು ಕನಸಿನ ಲೋಕದಲ್ಲಿ, ತನ್ನ ಅಂತರಂಗದ ಅಭಿಷ್ಟಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಒಂದು ಕನಸಿನ ಲೋಕದಲ್ಲಿ ತಾನು ಮೈಮರಿತಾಳೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿನ ಸಾಲುಗಳಲ್ಲಿ ಕವಿಯತ್ರಿ ಹೇಳಲಿಕ್ಕೆ ಪ್ರಯತ್ನಿಸಿದ್ದಾರೆ. ಎಷ್ಟು ಚಂದ ರೊಟ್ಟಿ ಮಾಡ್ತಿ, ಅವಳ ರೊಟ್ಟಿಯ ಹದವ ಬಾಯಿಗಿಟ್ಟರೆ ಅದರ ಮಿದುವ ಎಷ್ಟು ಹೊಗಳಿದರೂ ಉಬ್ಬಿದ ತಗ್ಗದ ಮನಸ್ಸು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ರೊಟ್ಟಿಯನ್ನು ತಯಾರು ಮಾಡಿದಾಗ ಅದನ್ನು ರೊಟ್ಟಿಯನ್ನು ತಿಂದವರೆಲ್ಲ ಹೇಳ್ತಾರೆ, ಎಷ್ಟು ಚಂದ ರೊಟ್ಟಿ ಮಾಡ್ತೀಯ ಅಂತ ಹೇಳ್ತಾರೆ. ಅದರ ಹದಗಾರಿಕೆಯನ್ನು, ಅದರ ರುಚಿಯನ್ನು, ಅವಳಿಗೆ ಮೆಚ್ಚುಗೆ ಮಾತುಗಳನ್ನು ಆಡ್ತಾರೆ ಅದನ್ನು ತಿಂದವರೆಲ್ಲ. ಆದರೆ ಅವಳಿಗೆ ಮಾತ್ರ ಅದು ಎಷ್ಟು ಮಾತ್ರಕ್ಕೂ ಕೂಡ ಅವಳ ಮನಸ್ಸನ್ನು ಅರಳಿಸುವುದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗ್ರಹಿಸಬಹುದು. ಇದು ಯಾಕೆ ಹೀಗಾಗಿದೆ ಅಂತಂದರೆ, ಇಡೀ ಕವಿತೆಯ ಕೇಂದ್ರ ಬಿಂದುವನ್ನು ನಾವು ಕವಿತೆಯ ಮುಂದಿನ ಸಾಲುಗಳಲ್ಲಿ ಕಾಣಬಹುದು ಅಂತ ನನಗನ್ನಿಸುತ್ತೆ. ಸೊ ಗೀತಾ ವಸಂತ ಅವರು ಬರೀತಾರೆ, ಹಾಲಿಲ್ಲದೆ ಜೋಲಿಯಲ್ಲಿ ಮಲಗಿದ ಮಗು, ಆಲ್ಕೋಹಾಲಿನ ಕೊನೆಯ ಹನಿ ಹೀರಿ ಮಲಗಿದ ಅದರಪ್ಪ, ಹಿಂಡೆ ಹಿಪ್ಪೆ ಮಾಡಿದ ಕನಸುಗಳ ಹೆಣ ತೇಲುತ್ತದೆ ಅವಳ ಕಣ್ಣೊಳಗೆ ಅಂತ. ಬಹುಶಃ ಈ ಸ್ಟಾಂಜಾದಲ್ಲಿ ಇಡೀ ಕವಿತೆಯ ಕೇಂದ್ರ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈ ಕೇಂದ್ರದ ಸುತ್ತಲೇ ಇಡೀ ಕವಿತೆ ಹರಡಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಂದರೆ ಮಗುವಿಗೆ ಹಾಲಿಲ್ಲದೆ ಅದು ಜೋಲಿಯಲ್ಲಿ ಮಗು ಮಲ್ಕೊಂಡಿದೆ, ಮತ್ತು ಅದರ ತಂದೆ ಆಲ್ಕೋಹಾಲಿನ ಕೊನೆಯ ಹನಿ ಹೀರಿ ಮಲಗಿದ್ದಾನೆ ಅಂತಕ್ಕಂಥದ್ದನ್ನು ಕವಿತೆ ಚಿತ್ರಿಸ್ತದೆ. ಸೊ ಹೀಗಾಗಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂತಹ ತಂದೆ, ಜವಾಬ್ದಾರಿ ಇರಬೇಕಾಗಿರ್ತಕ್ಕಂಥ ತಂದೆ ಒಂದು ಕುಟುಂಬದಲ್ಲಿ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೇ ಇರೋ ಕಾರಣಕ್ಕೋಸ್ಕರವಾಗಿ ಉಂಟಾಗಿರತಕ್ಕಂತಹ ಈ ಕಷ್ಟದ ಸನ್ನಿವೇಶ ಏನಿದೆಯಲ್ಲ, ಸೊ ಅದನ್ನು ಹೇಳ್ತಾರೆ, ಹಿಂಡೆ ಹಿಪ್ಪೆ ಮಾಡಿದ ಕನಸುಗಳ ಹೆಣ ಅವಳ ಕಣ್ಣೊಳಗೆ ತೇಲ್ತದೆ ಅಂತ. ಅಂದರೆ ಇಡೀ ಕುಟುಂಬವನ್ನು ಪೊರಿತಕ್ಕಂತಹ ತಾಯಿ ಏನಿದ್ದಾಳೆ, ಹೆಣ್ಣುಮಗಳು ಏನಿದ್ದಾಳೆ, ಸೊ ಅವಳ ಕನಸುಗಳನ್ನೆಲ್ಲ ಆತ ಹಿಂಡೆ ಹಿಪ್ಪೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಒಂದು ಅನಗತ್ಯವಾಗಿರ್ತಕ್ಕಂಥ ವ್ಯಸನಗಳು, ಸೊ ಅದಕ್ಕೆ ತುತ್ತಾಗಿರ್ತಕ್ಕಂಥ ಒಂದು ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ಒಬ್ಬ ತಂದೆಯಾಗಿ ಜವಾಬ್ದಾರಿ ನಿರ್ವಹಿಸಬೇಕಾದಂತಹ, ಗಂಡನಾಗಿ ಜವಾಬ್ದಾರಿ ನಿರ್ವಹಿಸಬೇಕಾಗಿರತಕ್ಕಂತಹ ಪುರುಷ ಅಂತಕ್ಕಂಥದ್ದು, ಒಬ್ಬ ವ್ಯಕ್ತಿ ಅನ್ನುವಂಥದ್ದು ನಾವೇನು ಗುರುತಿಸ್ತೇವೆ. ಆದ ಇಡೀ ಸಂಸಾರವನ್ನು ಕೊರಿಯತಕ್ಕಂತಹ ಮಹಿಳೆಯ, ಸ್ತ್ರೀಯ
ಕನಸುಗಳನ್ನು ಅವನು ಹಿಂದೆ ಹಿಪ್ಪೆ ಮಾಡಿ ಹಾಕಿಬಿಟ್ಟಿದ್ದಾನೆ. ಸೊ ಹೀಗಾಗಿ ಅವಳ ಕನಸುಗಳ ಹೆಣ ಅವಳ ಕಣ್ಣೊಳಗೆ ತೇಲ್ತದೆ ಅಂತಕ್ಕಂತಹ ಒಂದು ಭಾಳ ಸುಂದರವಾಗಿರ್ತಕ್ಕಂತಹ ಇಮೇಜನ್ನು ಗೀತಾ ವಸಂತ್ ಅವರು ಇಲ್ಲಿ ಕಟ್ಟಿಕೊಡ್ತಾರೆ. ಇಲ್ಲಿ ಮುಂದಿನ ಸ್ಟಾಂಜಾದಲ್ಲೂ ಕೂಡ ಕವಯಿತ್ರಿಗೆ ಮತ್ತೆ ಪುನಃ ಮನೆಯನ್ನು ಸಂಸಾರವನ್ನು ನಿಭಾಯಿಸ್ತಕ್ಕಂತಹ ಮಹಿಳೆ ಏನಿದ್ದಾಳೆ, ಸ್ತ್ರೀ ಏನಿದ್ದಾಳೆ, ಹೆಣ್ಣುಮಗಳೇನಿದ್ದಾಳೆ, ಸೊ ಅವಳ ಮೌನವೇ ಮತ್ತೆ ಇಲ್ಲಿ ಅವರಿಗೆ ಕಾಡ್ತದೆ. ಇಡೀ ಕವಿತೆ ಉದ್ದಕ್ಕೂ ಒಂದು ವಿಷಾದವನ್ನು ಹೊತ್ತುಕೊಂಡಿರ್ತಕ್ಕಂತಹ ಒಂದು ಮೌನ ಮಾತಾಡ್ತಾ ಇದೆ, ಧ್ವನಿಸ್ತಾ ಇದೆ ಅಂತ ನಾವು ಪರಿಭಾವಿಸಬಹುದು. ಅವರು ಬರೀತಾರೆ ಕೊನೆಯ ಸ್ಟಾಂಜಾದಲ್ಲಿ, ಅವಳ ಮೌನ ಸರೋವರದೊಳಗೆ ಹೂತ ಮಾತಿನ ಬಿಸಿಗೆ ನಿಂತಲ್ಲೇ ಬೆವರುತ್ತೇನೆ, ಅವಳ ಮನದ ಕಾವಲ್ಲಿ ನನ್ನ ರೊಟ್ಟಿ ಬೇಯುತ್ತಿದೆ ಅಂತಕ್ಕಂಥದ್ದಾಗಿ ಕವಿತ್ರಿ ಬರೀತಾರೆ. ಅಂದರೆ ಅವಳು ಮತ್ತೆ ಅಲ್ಲಿ ಮೌನಕ್ಕೆ ಶರಣ ಹೋಗಿದ್ದಾಳೆ, ಆ ಹೆಣ್ಣುಮಗಳು ಮೌನಕ್ಕೆ ಶರಣ ಹೋಗಿದ್ದಾಳೆ. ಮತ್ತು ಅದೊಂದು ಸರೋವರದೊಳಗೆ ಅವಳ ಮೌನದ ಸರೋವರದೊಳಗೆ ಆ ಮಾತುಗಳೆಲ್ಲ ಊದ್ಬಿಟ್ಟಿದ್ದಾವೆ. ಅವು ಅದರ ಬಿಸಿ ಅಲ್ಲಿ ಕವಯಿತ್ರಿಗೆ ತಟ್ತದೆ, ಅದಕ್ಕೆ ಅವರು ಬೆವರ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ಅಂದರೆ ಮೌನದ ಸರೋವರದೊಳಗೆ ಹೋಗಿದಿರ್ತಕ್ಕಂತಹ ಅವಳ ಮಾತುಗಳಿದಾವಲ್ಲ, ಅವು ತುಂಬ ಪ್ರಖರವಾಗಿರ್ತಕ್ಕಂತಹ ಮಾತುಗಳು ಮತ್ತು ತುಂಬ ಪ್ರತಿರೋಧವನ್ನು ತನ್ನೊಳಗೆ ಇರಿಸ್ಕೊಂಡಿರ್ತಕ್ಕಂತಹ ಮಾತುಗಳು, ಪ್ರತಿರೋಧವನ್ನು ತನ್ನೊಳಗೆ ಇರಿಸಿಕೊಂಡು ಪ್ರಜ್ವಲಿಸ್ತಕ್ಕಂತಹ ಮಾತುಗಳು. ಹೀಗೆ ಮನೆಯನ್ನು ಮತ್ತು ಮನೆಯ ಸದಸ್ಯರ ಹಸಿವನ್ನು ಪೊರೆಯುವಂತಹ ಸ್ತ್ರೀ ಏನಿದ್ದಾಳೆ, ಹೆಣ್ಣುಮಗಳೇನಿದ್ದಾಳೆ, ಸೊ ಅವಳ ಮಾತು ತುಂಬ ಅದೊಂದು ಪ್ರತಿರೋಧದ ಜ್ವಾಲೆಯನ್ನು ಒಳಗೆ ಇರಿಸ್ಕೊಂಡಿರ್ತಕ್ಕಂತಹ, ಅಂತರಂಗದಲ್ಲಿ ಇರಿಸ್ಕೊಂಡಿರ್ತಕ್ಕಂತಹ ಮಾತು ಮೌನದ ಸರೋವರದೊಳಗೇ ಅದು ಹೋಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಕವಯಿತ್ರಿ ಹೇಳಿದ್ದಾರೆ. ಅಂದರೆ ಮೇಲ್ಪದರದಲ್ಲಿ ಅವಳ ಮಾತಿನ ಹಿಂದಿರ್ತಕ್ಕಂತಹ ಅವಳ ಪ್ರಖರವಾಗಿರ್ತಕ್ಕಂತಹ ಏನೋ ಒಂದು ಪ್ರತಿರೋಧ ಇದೆ, ಅವಳದನ್ನು ಹೇಳ್ಕೋಬೇಕು ಅಂತಕ್ಕಂಥ ಅಥವಾ ಅದನ್ನು ಹೊರಗಿಡಬೇಕು ಅನ್ನೋಂತಹ ಒಂದು ತುಡಿತ ಏನಿದೆ, ಅದೆಲ್ಲವನ್ನೂ ಕೂಡ ಅವಳು ಪ್ರಜ್ಞಾಪೂರ್ವಕವಾಗಿ ಹತ್ತಿಕೊಂಡಿದ್ದಾಳೆ, ಅದನ್ನು ತಡೆ ಹಿಡಿದಿದ್ದಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಸೊ ಹೀಗಾಗಿ ಅದು ಇನ್ನಷ್ಟು ಹೆಚ್ಚು ಬಿಸಿ ಆಗ್ತಾ ಇದೆ, ಹೆಚ್ಚು ಅದು ಒಂದು ರೀತಿಯಲ್ಲಿ ಆ ಮಾತುಗಳು ಕೂಡ ಒಂದು ಹೆಚ್ಚಿನ ರೀತಿಯೊಳಗೆ ಅದು ಕಾಯ್ತಾ ಇದೆ ಅಂತ, ಅಷ್ಟು ಅದು ಪ್ರಖರವಾಗಿದೆ, ಅದು ಅಷ್ಟು ಬಿಸಿಯನ್ನು ಹೊರಸೂಸಬಲ್ಲಂತಹದ್ದಾಗಿದೆ. ಸೊ ಆ ಮೇಲ್ಪದರಕ್ಕೆ ಕಂಡು ಬರದಿರತಕ್ಕಂತಹ ಮೇಲ್ಪದರ ಅದು ಮೇಲ್ನೋಟದಲ್ಲಿ ಕಾಣದೇ ಇರತಕ್ಕಂತಹ ಅವಳ ಒಂದು ರೀತಿಯ ಬೆಂಕಿಯಂತಹ ಮೌನ ಇದೆಯಲ್ಲ, ಅವಳ ಮೌನದೊಳಗಿನ ಬೆಂಕಿ ಸುಡುವ ಅಗ್ನಿ ಇದೆಯಲ್ಲ, ಸೊ ಅದನ್ನು ಫೀಲ್ ಮಾಡ್ತಕ್ಕಂಥ, ಅದನ್ನು ಭಾವಿಸುವಂತಹ, ಅದನ್ನು ಪರಿಭಾವಿಸ್ತಕ್ಕಂತಹ ಕವಯಿತ್ರಿ ಅವಳ ಆ ಒಂದು ಮೌನದ ಅಗ್ನಿಕುಂಡಕ್ಕೆ ಬೆವರ್ತಾರೆ. ಹಾಗೆ ಬೆವರುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಅವಳ ಮನದ ಕಾವಲ್ಲಿ ನನ್ನ ರೊಟ್ಟಿ ಬೇಯುತ್ತಿದೆ ಅಂತ. ಅಂದರೆ ರೊಟ್ಟಿ ನಮ್ಮಲ್ಲಿ ಈಗ ಹಂಚಿನ ಮೇಲೆ ಬೇಯತಕ್ಕಂಥ ರೊಟ್ಟಿ ಜೊತೆಗೆ ಅವಳ ಮನದಲ್ಲಿ, ಅವಳ ಮನೋಪ್ರಪಂಚದಲ್ಲಿ ಆಗ್ತಕ್ಕಂತಹ ಅವಳ ಬದುಕು, ಬೇಯುತ್ತಿರುವಂತಹ ಬದುಕು, ಬರಡಾಗ್ತಕ್ಕಂತಹ ಬದುಕಿನ ರೀತಿಯನ್ನು ಇಲ್ಲಿ ಅವರು ಸ್ಪರ್ಶಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಅವಳ ಮನದ ಕಾವಲ್ಲಿ ನನ್ನ ರೊಟ್ಟಿ ಬೇಯ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರೊಟ್ಟಿ ಬೇಯುವುದನ್ನು ಒಂದು ನಾವು ಎರಡು ಅರ್ಥದೊಳಗೆ ಅರ್ಥ ಮಾಡ್ಕೋಬೋದು. ಒಂದು, ರೊಟ್ಟಿ ಬೇಯ್ದು ಅದು ಒಂದು ಆಹಾರ ಪದಾರ್ಥವಾಗಿ ನಮ್ಮ ಹಸಿವನ್ನು ಹಿಂಗಿಸ್ತಕ್ಕಂಥದ್ದು ಒಂದು. ಇನ್ನೊಂದು, ನಮ್ಮ ಬದುಕಿಗೆ ಆಧಾರವಾಗಿರ್ತಕ್ಕಂತಹ, ನಮಗೆ ಜೀವ ಚೈತನ್ಯ ನೀಡತಕ್ಕಂತಹ ರೊಟ್ಟಿಯ ಅಂತಕ್ಕಂಥ ಏನು ಪದಾರ್ಥ ಇದೆ, ಸೊ ಇದರ ಹಿನ್ನೆಲೆಯಾಗಿ ಈ ಇಡೀ ಬದುಕನ್ನು ನಿಭಾಯಿಸ್ತಕ್ಕಂತಹ ಸಂದರ್ಭದಲ್ಲಿ ಇದರ ಹಿಂದೆ ಇರ್ತಕ್ಕಂಥ, ಅಂದರೆ ರೊಟ್ಟಿಯ ಹಿಂದೆ ಇರತಕ್ಕಂತಹ ಮಹಿಳೆ ಏನಿದ್ದಾಳಲ್ಲ, ಸೊ ಅವಳ ಬದುಕು ರೊಟ್ಟಿ ರೀತಿಯಲ್ಲೇ ಬೇಯ್ತಾ ಇದೆ ಅಂತ. ಸೊ ಅದು ಭಾಳ ಬೆಂದು ಹೋಗ್ತಾ ಇದೆ ಅಂತಕ್ಕಂಥ ಒಂದು ಕಳಕಳಿಯನ್ನು ಕೂಡ ಕವಿತೆ ಹೊತ್ತು ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಗುರುತಿಸಬಹುದು. ಒಟ್ಟಾರೆಯಾಗಿ ಈ ರೊಟ್ಟಿ ಬೇಯುತ್ತಿದೆ ಕವಿತೆಯ ಸಾರವನ್ನು ನಾವು ಗ್ರಹಿಸುವುದಾದರೆ, ಈ ಕವಿತೆ ಒಬ್ಬ ಕುಟುಂಬದನ್ನು ಪೊರೆಯತಕ್ಕಂತಹ ಮಹಿಳೆಯ ಜವಾಬ್ದಾರಿ ಮತ್ತು ಅವಳ ತ್ಯಾಗವನ್ನು ಹೇಳ್ತಾನೆ, ಅವಳ ಕನಸುಗಳು ಕಮರಿ ಹೋಗುವುದನ್ನು ಚಿತ್ರಿಸ್ತದೆ. ಜೊತೆಗೆ ಅವಳ ಈಡೇರದ ಕನಸುಗಳು, ಹತಾಸೆಗಳು, ತನ್ನದೇ ಆಗಿರ್ತಕ್ಕಂತಹ ಬದುಕುವ ಹಂಬಲ ಏನಿದೆ ಅದು ಅದನ್ನು ಹತ್ತಿಕೊಂಡು ಅವಳು ಕುಟುಂಬವನ್ನು ನಿರ್ವಹಿಸ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು
ನಾವಿಲ್ಲಿ ಗಮನಿಸ್ಬೋದು. ಇಡೀ ಕವಿತೆ ಅದನ್ನು ಧ್ವನಿಸ್ತದೆ. ಜೊತೆಗೆ ಇದು ಒಂದು ಮಹಿಳೆಯ ಸ್ತ್ರೀ ಸಂವೇದನಾ ಹಿನ್ನೆಲೆಯಲ್ಲಿ ಮೂಡಿ ಬಂದಿರತಕ್ಕಂತಹ ಕವಿತೆ ಅನಿಸಿದರೂ ಕೂಡ ಒಟ್ಟಾರೆಯಾಗಿ ಒಂದು ಮಾನವೀಯ ಕಳಕಳಿಯನ್ನು ಹೊಂದಿರತಕ್ಕಂತಹ ಕವಿತೆಯಾಗಿ ರೊಟ್ಟಿ ಬೇಯುತ್ತಿದೆ ಕವಿತೆ ಮೂಡಿ ಬಂದಿದೆ. ಅವಳ ರೊಟ್ಟಿ ಬೇಯುತ್ತಿರುವಂತೆಯೇ ಆ ರೊಟ್ಟಿಯನ್ನು ತಯಾರು ಮಾಡ್ತಕ್ಕಂತಹ ಮನೆಯ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗಿರ್ತಕ್ಕಂಥವಳ ಬದುಕು ಕೂಡ ಇಲ್ಲಿ ರೊಟ್ಟಿ ಜೊತೆಗೆ ಬೇಯ್ತಾ ಇದೆ. ಅವಳು ರೊಟ್ಟಿಯನ್ನು ಬೇಯಿಸ್ತಕ್ಕಂಥ ಒಲೆಯ ಮುಂದೆ ಅವಳ ಕನಸುಗಳು ಕೂಡ ಕರಿಗೆ ಹೋಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಕವಯಿತ್ರಿ ಇಲ್ಲಿ ಭಾಳ ಅತ್ಯಂತ ಸುಂದರವಾಗಿ ರೂಪಕಗಳ ಜೊತೆಗೆ ಇದನ್ನು ಚಿತ್ರಿಸಿದ್ದಾರೆ. ಮತ್ತು ಈ ಅವಳ ಬದುಕನ್ನು ಮೇಲೆತ್ತಬೇಕು ಅಂತಕ್ಕಂತಹ ಒಂದು ಕಳಕಳಿ ಏನಿದೆ, ಸಮಾನತೆಗೆ ತುಡಿತಕ್ಕಂತಹ ಮನಸ್ಸೇನಿದೆ, ಅದು ಸಾಧ್ಯ ಆಗದೇ ಇರಲಿಕ್ಕೆ ಏನೇನು ಅಂಶಗಳು ಕಾರಣವಾಗಿದೆ ಅನ್ನೋದನ್ನು ಕೂಡ ಅವರು ಕವಿತೆಯೊಳಗೆ ಅಲ್ಲಲ್ಲಿ ಪ್ರಸ್ತಾಪಿಸ್ತಾ ಹೋಗಿದ್ದಾರೆ. ಅವಕ್ಕೆ ಕೆಲವು ಸಾಮಾಜಿಕ ಕಾರಣಗಳು ಕೂಡ ಇವುಗಳಲ್ಲಿ ಸೂಕ್ಷ್ಮವಾಗಿ ಕವಿತೆಯೊಳಗೆ ಈ ಕವಿತೆಯ ಸಾಲುಗಳಲ್ಲಿ ಅಲ್ಲಲ್ಲಿ ಅಡಗಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಕವಿತೆ ಒಂದು ಮಾನವೀಯ ಕಳಕಳಿಯನ್ನು ಹೊಂದಿದೆ ಮತ್ತು ಓದುಗರನ್ನು ಒಂದು ಸ್ತ್ರೀ ಪರವಾಗಿರ್ತಕ್ಕಂಥ ಚಿಂತನೆಗೆ ಹಚ್ಚತಕ್ಕಂತಹ ಕವಿತೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಗೀತಾ ವಸಂತ್ ಅವರಿಗೆ ಮತ್ತು ಈ ಜನಶಕ್ತಿ ಮಾಧ್ಯಮದವರು ಏನು ಈ ಕವಿತಾ ವಿಶ್ಲೇಷಣೆಯ ಮತ್ತು ವಾಚನದ ಸರಣಿಯನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ.